ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮೆಣಸಿನಕಾಯಿ ಪ್ಲಾಟ್ನಲ್ಲಿ ಇದ್ದೀವಿ. ಮೆಣಸಿನಕಾಯಿಗೆ ಮೊದಲ ಡ್ರೆಂಚಿಂಗನ್ನು ಯಾವುದು ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ಇವತ್ತು ಕೊಡ್ತೀನಿ. ಮೆಣಸಿನಕಾಯಿಗೆ ತಾವು ಡ್ರೆಂಚಿಂಗ್ ಸಲುವಾಗಿ ಹ್ಯೂಮಿಕ್ ಆ್ಯಸಿಡನ್ನು ಬಳಸಬೇಕು. ಲಿಕ್ವಿಡ್ ಹ್ಯೂಮಿಕ್ ಆ್ಯಸಿಡನ್ನು ಬಳಸಿ. ಈ ತರಹ ಪ್ರತಿ ಸಸಿಗೆ ತಾವು ಹ್ಯೂಮಿಕ್ ಆ್ಯಸಿಡನ್ನು ಬಳಸಬೇಕು. ಹಾಗೂ ಅದರ ಜೊತೆಗೆ ರಿಡೋಮಿಲ್ ಗೋಲ್ಡ್ ಈ ಫಂಗಿಸೈಡನ್ನು ತಾವು ಬಳಸಿ. ಹಾಗೂ ಅದರ ಜೊತೆಗೆ ಥಯಾಮಿಥಾಕ್ಸಮ್ 25% WG ಈ ಕೀಟಕನಾಶಕವನ್ನು ತಾವು ಡ್ರೆಂಚಿಂಗ್ ಸಲುವಾಗಿ 5 ಗ್ರಾಂ ಪ್ರತಿ ಪಂಪಿಗೆ ಈ ತರಹ ತಾವು ಬಳಸಬೇಕು. ಹಾಗೂ ಅದರ ಜೊತೆಗೆ ಬಯೋಝೈಮ್ ಎನ್ನುವ ಒಂದು ಟಾನಿಕನ್ನು ಸಹ ತಾವು ಬಳಸಬೇಕು. ಈ ತರಹ ತಾವು 1ನೇ ಡ್ರೆಂಚಿಂಗನ್ನು ಮಾಡಬೇಕು. ಇದರಿಂದ ಹ್ಯೂಮಿಕ್ ಆ್ಯಸಿಡಿಂದ ಬೇರುಗಳು ಚೆನ್ನಾಗಿ ಬೆಳೀತವೆ. ಹಾಗೂ ಬಯೋಝೈಮ್ದಿಂದ ಗ್ರೋತ್ ಇರುತ್ತಲ್ಲ, ಮೆಣಸಿನಕಾಯಿಯ ಸಸಿಯ ಗ್ರೋತ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೂ 1ನೇ ಸ್ಪ್ರೇ ಸಲುವಾಗಿ ತಾವು ಬಯೋಝೈಮ್ 30 ml ಪ್ರತಿ ಪಂಪಿಗೆ ಹಾಗೂ ಅದರ ಜೊತೆಗೆ ಥಯಾಮಿಥಾಕ್ಸಮ್ 25% WG 5 ಗ್ರಾಂ ಈ ತರಹ 1ನೇ ಸ್ಪ್ರೇಯನ್ನು ತಾವು ಮಾಡಬೇಕು. ಡ್ರೆಂಚಿಂಗ್ ಹಾಗೂ ಸ್ಪ್ರೇ ಇದರ ನಡುವಿನ ಅಂತರವನ್ನು ತಾವು 5 ದಿನ ಇಡಬೇಕು. ಡ್ರೆಂಚಿಂಗ್ ಆದ 5 ದಿನದ ನಂತರ ತಾವು 1ನೇ ಸ್ಪ್ರೇಯನ್ನು ಮಾಡಬೇಕು. ಈ ತರಹ ತಾವು 1ನೇ ಡ್ರೆಂಚಿಂಗ್ ಹಾಗೂ 1ನೇ ಸ್ಪ್ರೇಯನ್ನು ಮೆಣಸಿನಕಾಯಿ ಪ್ಲಾಟಲ್ಲಿ ತಗೋಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.